Hello guys, welcome back to my channel Arpita Vlogs. Guys, ಇವತ್ತೊಂದು ಸ್ಪೆಷಲ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದ್ಬಿಟ್ಟಿದ್ದೀನಿ. ಸ್ಪೆಷಲ್ ಅಂದರೆ ಏನು ಅಂತಂದರೆ ಒಂದು ಡಿಫ್ರೆಂಟ್ ಒಂದು ಮೇಕಪ್ ಲುಕ್ ಇರ್ತದೆ. ಮೇಕಪ್ ಲುಕ್ ಅಲ್ಲ, ಜಸ್ಟ್ ಡೈಲಿ ಯೂಸಸ್ ಅಂದರೆ ಮಾರ್ನಿಂಗ್ ನಮಗೆ ಲೈಟ್ ವೇಟಾಗಿ ಮೇಕಪ್ ಮಾಡಿಕೊಂಡು ನಮಗೆ ಸಾಕಾಗಿರುತ್ತೆ. ಸ್ವಲ್ಪ ತುಂಬ ಲೈಟಾಗಿ ಮಾಡ್ಕೋಬೇಕು ಅನ್ನೋರು ಈ ವಿಡಿಯೋ ನೋಡಿ ತುಂಬಾ ಯೂಸ್ಫುಲ್ ಇದೆ. ನಾನು ಪೋನಿ ಹಾಕ್ಕೊಂಡಿದ್ದೀನಿ ಬಿಕಾಸ್ ನನಗೆ ಹೇರಿಂಗೆಲ್ಲ ಬಿದ್ದರೆ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಗಾಯ್ಸ್ ಜಸ್ಟ್ ನಾನು ಪೋನಿ ಹಾಕ್ಕೊಂಡಿದ್ದೀನಿ. ಗಾಯ್ಸ್ ವಿಲ್ ಸ್ಟಾರ್ಟ್ ದಿಸ್ ವಿಡಿಯೋ. ಆ್ಯಂಡ್ ಫಸ್ಟ್ ಒಂದು ರೋಸ್ ವಾಟರ್ ನನ್ನ ಹತ್ರ ಸ್ವಲ್ಪ ಇದೆ. ಇದು ಯಾವ ಬ್ರ್ಯಾಂಡ್ ಅಂತ ಕೇಳಿಬಿಡಿ, ನನಗೂ ಗೊತ್ತಿಲ್ಲ. ಜಸ್ಟ್ ಒಂಚೂರು ಸ್ವ್ಯಾಪ್ ಮಾಡಿ ಮಾಡ್ಕೊಳ್ಳಿ. ಸ್ವಲ್ಪ ಹಾಕಿ ಲಿಟಲ್ ಬಿಟ್ ಸ್ವಲ್ಪ ಈ ಥರ ಇದು ಮಾಡ್ಕೊಳ್ಳಿ. ಥರ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಗಾಳಿ ಬೇಕೇ ಬೇಕು. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ. ಹೇರ್ ಸ್ವಲ್ಪ ಫೋರ್ಸಾಗಿ ಬಂದು ಜೊತೆ ಆರುತ್ತೆ. ನೋಡಿ ಆಯಿತು. ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್. ಬಿಕಾಸ್ ಈಗ ತುಂಬಾ ಚಳಿ ಇದೆ ಹೊರಗಡೆ. ಮಾಯ್ಶ್ಚರೈಸರ್ ತುಂಬಾ ಇಂಪಾರ್ಟೆಂಟ್. ನೋಡಿ ನನ್ನ ಕ್ಯಾಮ್ರಾ ಸ್ವಲ್ಪ ಬ್ಯಾಟ್ರಿ ಲೋ ಆಗ್ತಿದೆ. ಐ ಆಮ್ ಸಾರಿ, ನೋಡ್ಕೊಳ್ಳಿ. ಡಾಟಾ ಕೀ ಯಾರ್ದು ಚೆನ್ನಾಗಿದೆಯಾ? ಇದನ್ನು ಒಂಚೂರು ತೊಗೊಳ್ಳಿ. ಇದು ಈ ಥರ ವೈಟ್ ಟೆಕ್ಸ್ಚರ್ ಬರುತ್ತೆ, ಕ್ರೀಮಿ ಟೆಕ್ಸ್ಚರು. ಮಾಯ್ಶ್ಚರೈಸರ್ ತುಂಬಾ ಚೆನ್ನಾಗಿದೆ. ನನಗಂತೂ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ. ನೀವು ಯಾವ ವಿಡಿಯೋದಲ್ಲಿ ನೋಡಿದ್ರೂ ಅದೇ ಇರುತ್ತೆ. ನನಗೆ ಇಷ್ಟ ಇದ್ದು ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಆದರೆ ನನ್ನ ಫೇಸ್ ಮೇಲೂ ವರ್ಕ್ ಆಗಿರೋದು ಮಾತ್ರ. ನಾನು ಏನೇನೋ ತೋರ್ಸೋಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ವರ್ಕ್ ಆಗಿದ್ರೆ ತೋರಿಸಿದ್ರೆ ಇಟ್ಸ್ ವ್ಯಾಲ್ಯೂಬಲ್. ಇಲ್ಲಂದ್ರೂ ಸ್ವಲ್ಪ ನನ್ನ ಕ್ಯಾಮ್ರಾ ಡಿಫೆಕ್ಟ್ ಆಗ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮೊಬೈಲ್. ಸೊ ಕ್ಯಾಮ್ರಾ ಇಲ್ಲ ನಮಗೆ, ಬ್ಯಾಟ್ರಿ ಲೋ ಅನ್ಸುತ್ತೆ. ಸ್ವಲ್ಪ ಕಿವಿ ಹತ್ರ ಹಾಕಿಕೊಳ್ಳಿ, ಮೇನ್ ಇಂಪಾರ್ಟೆಂಟ್. ಎಲ್ಲರಿಗೂ ಬೇಸಿಕ್ ಥಿಂಗ್ಸ್ ಗೊತ್ತಿರುತ್ತೆ, ಬಟ್ ಆದರೂ ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋಕ್ಕೋಸ್ಕರ ನಾನು ನಿಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ಥರ ಸ್ವಾಪ್ ಮಾಡಿ ಸ್ವಲ್ಪ ಸೆಟಲ್ಡ್ ಆಗುತ್ತೆ. ನಾನು ಸ್ವಲ್ಪ ಗಾಳಿ. ನಿಮ್ಗೆ ಯಾರಾದರೂ ಸಮ್ಮರ್ನಲ್ಲಿ ಮೇಕಪ್ ಮಾಡ್ಕೊತೀವಿ ಇದನ್ನು ಸ್ವಲ್ಪ ಟ್ರೈ ಮಾಡಿ. ಕೈ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ, ಫ್ಯಾನ್ ಬೇಕಾಗಲ್ಲ. ಸೊ ನೆಕ್ಸ್ಟ್ ಒಂದು ನಿಮಿಷ. ನೆಕ್ಸ್ಟು ಫೇರ್ ಆ್ಯಂಡ್ ಲವ್ಲಿ. ಅದು ಎಷ್ಟು ಹಚ್ಕೋಬೇಕು ಅಂತ ತುಂಬ ಕಡಿಮೆ ಹಚ್ಕೋಬೇಕು. ಬಿಕಾಸ್ ನಾವು ಆಲ್ರೆಡಿ ಮಾಯ್ಶ್ಚರೈಸರ್ ಹಚ್ಕೊಂಡಿರೋಕ್ಕೋಸ್ಕರ ಕಡಿಮೆ ಹಚ್ಕೊಳ್ಬೇಕು ಅಷ್ಟೇ, ತುಂಬ ಕಡಿಮೆ. ಇದರಲ್ಲಿ ಇನ್ನೂ ಚೂರು ತೆಗೆದ್ರೂ ಪರವಾಗಿಲ್ಲ, ಇಷ್ಟೇ. ಸುಮ್ಮನೆ ಸ್ವಲ್ಪ ಈವೆನ್ ಆಗಿರೋ ಕಡೆನೇ ನಾವು ಅದನ್ನು ಮಾಡ್ಕೋಬೇಕಷ್ಟೇ. ಮೊದಲಿಂದ ಹಚ್ತಾ ಬಂದಿರುತ್ತೀವಲ್ಲ, ಅದನ್ನು ಬಿಡೋಕ್ಕಾಗಲ್ಲ ಅಂತ ಸ್ವಲ್ಪ ಸ್ವ್ಯಾಪ್ ಮಾಡಬೇಕು ಅಷ್ಟೆ. ಅಷ್ಟೇ ಬಿಟ್ಟು ನೋಡಿ. ನೆಕ್ಸ್ಟು ಪೌಡರ್ ನಾನು ಮೈಸೂರು ಸ್ಯಾಂಡಲ್ ತಾಳ ಯೂಸ್ ಮಾಡ್ತಾರೆ.
ಬಟ್ ನಾನು ಯಾವ ಪೌಡ್ರ್ ಆದರೂ ಯೂಸ್ ಮಾಡ್ತೀನಿ, ಲೂಸ್ ಪೌಡರ್ ಹಾಕಬೇಕು. ಕಾಂಪ್ಯಾಕ್ಟ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಲೂಸ್ ಪೌಡರ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇಷ್ಟು ಕ್ವಾಂಟಿಟಿ, ಬಿಕಾಸ್ ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದಲ್ಲ ಸ್ವಲ್ಪ ಹಿಡಿಯುತ್ತೆ ಪೌಡರ್. ನೆಕ್ಸ್ಟ್ ಬಂದು ಲಿಪ್ ಬಾಮ್ ಹಚ್ಕೋಬೇಕು. ಇದನ್ನು ನಾನು ಅಪ್ಲೈ ಮಾಡ್ತೀನಿ. ಇದು ನಾನು ಯೂಸ್ ಮಾಡ್ತಿರೋ ಬ್ರ್ಯಾಂಡು ಕಲರ್ನೆಸ್ ಅಂತ, ಆರೆಂಜ್ ಫ್ಲೇವರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಬಟ್ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆರೆಂಜ್ ಫ್ಲೇವರು. ನಾನು ರೆಡ್ ಫ್ಲೇವರ್ ಯೂಸ್ ಮಾಡ್ತೀನಿ, ಸ್ಟ್ರಾಬೆರಿ ಫ್ಲೇವರ್. ನನಗದು ತುಂಬ ಇಷ್ಟ ಆಯಿತು, ಬಿಕಾಸ್ ಸ್ವಲ್ಪ ರೆಡ್ಡಿಶ್ ಕೊಡುತ್ತೆ, ಅದು ಇಷ್ಟ ಆಯಿತು. ಬಟ್ ನಾನು ಇದು ತೋರಿಸ್ತೀನಿ ನೋಡಿ ಯಾವ ಥರ ಕೊಡುತ್ತೆ. ಈ ಥರ ನನಗೆ ಈ ನ್ಯೂಡ್ ಫೇಸು ನ್ಯೂಡ್ ಅಷ್ಟು ಇಷ್ಟ ಆಗ್ತಿಲ್ಲ, ಫೇಸಿಗೆ ಅಷ್ಟು ಚೆನ್ನಾಗಿ ಸೆಟ್ ಆಗ್ತಿಲ್ಲ. ಬಟ್ ಏನಂದರೆ ಮಾಯ್ಶ್ಚರೈಸರ್ ಬೇಕನ್ನೋಕ್ಕೋಸ್ಕರ ಹಚ್ಕೊಳ್ತೀನಿ. ಅದನ್ನು ಬಿಟ್ಟು ಒಂಚೂರು ಲಿಪ್ ಬಾಮ್ನು ಅದರಲ್ಲಿ ಹ್ಯಾಡ್ ಮಾಡ್ಕೊತೀನಿ. ಲಿಪ್ ಬಾಮ್ ಬಂದು ಲಾಕ್ಮಿ ಯಾವುದು, ಲಿಪ್ ಬಾಮ್ ಅಲ್ಲ, ಲಿಕ್ವಿಡ್ ಲಿಪ್ಸ್ಟಿಕ್ ಇದೆ, ಲಿಕ್ವಿಡ್ ಲಾಕ್ಮಿ ಯಾವುದು ಶೇಡು ಕೇಳಿಬಿಡಿ, ತುಂಬ ದಿನ ಆಯಿತು ನಾನು ತೊಗೊಂಡು. ಮೇ ಬಿ ಇದ್ರೆ ಹೇಳ್ತೀನಿ. ಇದೆ D5 ರೆಡ್ ಸಂಗ್ರಾಹಿ ಅಂತದೆ, D5 05 ಥರ ಒಂಚೂರು ಮಾಡ್ಕೊಂಡು ನೆಕ್ಸ್ಟ್ ಉಳಿದಿದ್ದನ್ನು ಟ್ಯಾಪ್ ಮಾಡ್ಕೊಂಡು ಇಟ್ಸ್ ನೆಸೆಸರಿ. ನಾನು ಇನ್ನೊಂದು ತೊಗೊಂಡಿದ್ದೀನಿ ಲಿಪ್ಸ್ಟಿಕ್ಕು, ತುಂಬ ಚೆನ್ನಾಗಿದೆ. ಶೇಡ್ ಮಾತ್ರ ನನಗೆ ಸಖತ್ತಾಗಿ ಇಷ್ಟ ಆಯಿತು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬಿಕಾಸ್ ಇದು ಈವ್ನಿಂಗ್ ಮೇಕಪ್ ಆಗಿರೋಕ್ಕೋಸ್ಕರ ಜಾಸ್ತಿ ವೇಟಿಂಗ್ ಅದು ವೇಟ್ ಏನಿಲ್ಲ, ಅದು ಈ ಈವ್ನಿಂಗ್ ಮೇಕಪ್ನಲ್ಲಿ ಆ್ಯಡ್ ಇಲ್ಲ, ಅದೇ ಆ್ಯಡ್ ಇರೋ ಮೇಕಪ್ನಲ್ಲಿ ನಾನು ತೋರಿಸ್ತೀನಿ. ನೆಕ್ಸ್ಟ್ ಒಂದು ಐಬ್ರೋ ಪೆನ್ಸಿಲ್ ಮಸ್ಟ್ ಬಿ ನನಗೆ. ನಾನು ಈ ಥರ ಕಾಂಪ್ಯಾಕ್ಟ್ ತೊಗೊಂಡಿದ್ದೀನಿ. ಇದು ಬಂದು ಸ್ವಿಮ್ಸ್ ಬ್ಯೂಟಿ ಅವ್ರದ್ದು ಶೇಪ್ ಬೈ ಪ್ರೋಸ್ ಅಂತ ಕೊಟ್ಟಿದೆ. ಈ ಥರ ತೊಗೊಂಡಿದ್ದೀನಿ. ಆ ಥರ ಪೆನ್ಸಿಲ್ಸ್ ಎಲ್ಲ ನನಗೆ ತುಂಬ ಬೇಗನೆ ಖಾಲಿ ಆಗಿಬಿಡುತ್ತೆ. ಇದು ಆಲ್ಮೋಸ್ಟ್ ಅಲ್ಲಿ ಒಂದು 7 ಮಂತ್ ನಾನು ತೊಗೊಂಡಿದ್ದೀನಿ. ಇನ್ನೂ ಎಷ್ಟೊಂದಿದೆ, ನನಗೆ ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ. ಇದು ಹೆಂಗಿದೆ ಅಂತ ನಾನು ತೋರಿಸ್ತೀನಿ. ಈ ಥರ ಇರುತ್ತೆ. ಇದು ಒಂಚೂರು ಓಪನ್ ಆಗಿದೆ, ನಿನ್ನೆ ಕೆಳಗೆ ಬಿತ್ತು. ಈ ಥರ ಇರುತ್ತೆ. ಆ್ಯಂಡ್ ಇದಕ್ಕೊಂದು ಬ್ರಷ್ನೂ ಕೊಟ್ಟಿರ್ತಾರೆ, ಬ್ರಷ್ ಇದೆ. ನಾನು ಈ ಕಲರ್ ಮಾತ್ರ ಯೂಸ್ ಮಾಡ್ತೀನಿ. ಆ್ಯಂಡ್ ಆಲ್ರೆಡಿ ಸ್ವಲ್ಪ ಬ್ಲ್ಯಾಕ್ ಕೆಳಗೆ ಬಿದ್ದಿದೆ, ಅದನ್ನೇ ನಾನು ತೊಗೊಂಡು ಈ ಥರ ಒಂದು ಕಡೆ ಬ್ರಷ್ ಮಾತ್ರ ಈ ಥರ ಮಾಡ್ತೀನಿ. ನನ್ನ ಎದುರಿಗೆ ಮಿರರ್ ಇದೆ, ಅದನ್ನು ನೋಡಿ ಮಾಡ್ತಾಯಿದ್ದೀನಿ, ಡೋಂಟ್ ವರಿ. ಏನಕ್ಕೆ ಅಂದರೆ ಸ್ವಲ್ಪ ಶೇಡ್ ಕೆಟ್ಟರು ನಾನು ಫಸ್ಟ್ಲಿಂದ ಮಾಡ್ಕೊಳ್ಬೇಕಾಗ ನೋಡಿ. ನನ್ನ ಮೊಬೈಲ್ ಏನಕ್ಕೋ ಬ್ಯಾಟ್ರಿ ಹೈ ಆಗ್ತಿದೆ, ಬ್ಯಾಟ್ರಿ ಲೋ ಆಗ್ತಿದೆ, ಅದಕ್ಕೂ ಮೆಮೊರಿ ಫುಲ್ ಆಗಿದೆ ಅನ್ನೋ ಅನಿಸ್ತದೆ. ಆ್ಯಂಡ್ ಈ ಸೈಡು ನೋಡಿ ಇಷ್ಟ. ಸ್ವಲ್ಪ ಅದು ಓಪನ್ ಆಗಿದೆ, ನನ್ನ ಕೈಗೆಲ್ಲ ಹತ್ತುತ್ತಾ ಇದೆ. ಒಂಚೂರು ಕೆಳಗೆ ಬಿತ್ತು ನಿನ್ನೆ, ಅದಕ್ಕೆಲ್ಲ ಅದೊಂದು ಸ್ವಲ್ಪ ಬಿಚ್ಚಿತ್ತು. ಅದು ಬಿಟ್ಟು ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಕಲರ್ ನನಗೆ ಡಿಫ್ರೆಂಟ್ ಶೇಡ್ಸ್ ಆಫ್ ಕಲರ್ಸ್ ಇದೆ ಇದರಲ್ಲಿ. ಬ್ಲ್ಯಾಕ್ ಇದೆ, ಒಂಚೂರು ಬ್ರೌನಿಶು ಮಾಡ್ಕೋಬೋದು, ಆ್ಯಂಡ್ ಸ್ವಲ್ಪ ನ್ಯೂಡ್ ಕಲರ್ಸು ಮಾಡ್ಕೋಬೋದು. ಇದರಲ್ಲಿ ಸ್ವಲ್ಪ ಟ್ಯಾಲೆಂಟ್ ಇರಬೇಕು, ಯೂಸ್ ಮಾಡ್ತಾ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಸ್ವಲ್ಪ ಈ ಥರ ಅಂದ್ಕೊಳ್ಳಿ. ಆ್ಯಂಡ್ ನಾನು ಈ ಕ್ರೀಮ್ ಯೂಸ್ ಮಾಡೋದಕ್ಕೋಸ್ಕರ ನನಗೆ ಗ್ಲೋ ಇದೆ, ಗ್ಲೋ ಬರ್ತಾ ಇದೆ ಫೇಸ್ನಲ್ಲಿ. ಆ್ಯಂಡ್
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ತೀನಿ, ಬಿಂದೀಸ್. ನನಗೆ ತುಂಬ ಇಷ್ಟ ಆಯಿತು. ನಾನು ಚಿಕ್ಕ ವಯಸ್ಸಿನಿಂದನೂ ಇಡ್ತಾಯಿದ್ದೀನಿ ಇದನ್ನು ಮಾತ್ರ ನನ್ನ ಕೈಲಿ ಚೇಂಜ್ ಮಾಡೋಕ್ಕಾಗಿಲ್ಲ. ಇದು ಮಾತ್ರ ನನ್ನ ಕೈಲಿ ಚೇಂಜ್ ಆಗೋದೇ ಇಲ್ಲ. ಲಾಸ್ಟ್ ಲುಕ್ ನೋಡ್ಕೊಳ್ತೀರಾ. ಆ್ಯಂಡ್ ನನ್ನ ಹೇರ್ಸ್ಗೂ ಹೆಂಗೆ ಬೀಳ್ತಿದೆ ಅಂತ ತುಂಬ ಚೆನ್ನಾಗಿ ಕೇಳ್ತಾರೆ. ಲೆಟ್ ಮಿ ಸಿ ಹೌ ಇಟ್ ಲುಕ್ಸ್. ತುಂಬ ಚೆನ್ನಾಗಿ, ಬಿಕಾಸ್ ನಾನು ಮೇಕಪ್ ಮಾಡಬೇಕಾದ್ರೆ ನನಗೆ ಕೂದಲು ಅಡ್ಡ ಬಂದರೆ ಜಸ್ಟ್ ಹಿಂಗೆ ಮಾಡ್ತಾ ಇರ್ತೀನಿ. ನನ್ನ ಹೇರ್ಗೆ ಅಷ್ಟೊಂದು ತ್ರಾಸು ಕೊಡೋಕ್ಕೆ ಇಷ್ಟ ಇಲ್ಲ. ಸೊ ಐ ಟೇಕ್ ಇನ್ ಸ್ವಲ್ಪ ಹಿಂದೆ ಹಾಕ್ಕೊಂಡೆ. ಆ್ಯಂಡ್ ಎಷ್ಟು ಗ್ರೋತ್ ಆಗಿದೆ ಅಂತ ತುಂಬ ಚೆನ್ನಾಗಿ ಕೇಳ್ತಾಯಿತ್ತು. ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ, ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ, ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಬಟ್ ದೃಷ್ಟಿ ಹಾಕಬೇಡಿ, ಬಿಕಾಸ್ ತುಂಬ ಕಷ್ಟಪಟ್ಟು ಬೆಳೆಸ್ಕೊಂಡಿದ್ದೀನಿ. ಆ್ಯಂಡ್ ಮೈ ಲಾಸ್ಟ್ ಲುಕ್. ನಿಮ್ಗೆ ಈ ಲುಕ್ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ಬ್ಯೂಟಿ ಬಗ್ಗೆ ತುಂಬ ಒಳ್ಳೆ ಲಾಕ್ಸ್ ಎಲ್ಲ ನಿಮ್ಮ ಮುಂದೆ ಕಾಯ್ತಾ ಇದ್ದಾವೆ ಅಂತ ಹೇಳ್ತೀನಿ. ಆ್ಯಂಡ್ ನಾನು ತುಂಬ ಒಳ್ಳೆ ಪ್ರಾಡಕ್ಟ್ಸ್ನೆಲ್ಲ ತೊಗೊಂಡಿದ್ದೀನಿ, ಅದರದ್ದು ರಿವ್ಯೂಗೂ ಕೊಡ್ತೀನಿ. ಪ್ಲೀಸ್ ನೀವು ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಚಾನಲ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಗೈಸ್ ಬಾಯ್.